50 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ನಮ್ಮ 7 ಕೋಟಿ ಜನರು ಕೂಡ ನಮ್ಮ ಕನ್ನಡಿಗರು ಯಾರೂ ಬಿಟ್ಕೊಟ್ಟಿಲ್ಲ. ಸೊ ರಾಮಾಯಣ ಖಂಡಿತ ಗೆಲ್ಲಿಸ್ತೀರಾ ಅನ್ನೋ ಒಂದು 100% ಪಾಸಿಟಿವ್ ಎನರ್ಜಿ ನನಗಿದೆ. ಈ ಸಿನಿಮಾನೂ ಅಷ್ಟೇ, ನಿರ್ಮಾಪಕರು 3 ಜನ ಇದ್ದೀರಿ ಅಂತ ಗೊತ್ತಾಯಿತು. ಮೂವರೆಗೂ ಒಳ್ಳೇದಾಗಲಿ ಸರ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ಗೆದ್ದರೆ ಭಾಳ ಜನ ಎಲ್ಲರೂ ಗೆದ್ದಂಗೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ. ಸೊ ಹೇಮಂತ್ ಕುಮಾರ್ ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ನಿರ್ದೇಶಕರೇ, ಇದಕ್ಕೂ ನಿಮ್ಗೆ ಅವಾರ್ಡ್ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ನಾನು ಇವಾಗ ಇಮಿಡಿಯೇಟಾಗಿ ಹೊರಡ್ತೀನಿ, ಯಾಕಂದರೆ ಇಲ್ಲಿ ರಾಮಾಯಣ ಆಯಿತು, ಅಲ್ಲಿ ರಾಮಾಯಣ ನೋಡ್ಬೇಕು ಇವಾಗ. 1.5 ಗಂಟೆ 2 ಗಂಟೆ ಬಂದಾಗ ಅಲ್ಲೂ ನಾವು ಸಮಸ್ಯೆಗಳು ಸಂಕಷ್ಟಗಳು ತೋರಿಸ್ಬಿಟ್ಟಾಗ ಅವ್ರಿಗೆ ಬೇಸರ ಆಗ್ಬೋದು. ಮೇ ಬಿ ಒನ್ ಆಸ್ಪೆಕ್ಟ್ ಎಂಟರ್ಟೈನ್ಮೆಂಟ್ ಈಸ್ ದ ಬೇಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಎತ್ತಿ ಕಾಣ್ತಾ ಇದೆ. ಆ್ಯಂಡ್ ಇಬ್ಬರು ನ್ಯೂ ಕಮರ್ಸ್ ಅಂತ ಅನ್ಸೋದೇ ಇಲ್ಲ ನನಗೆ. ಹೀರೋ ಮಾಡಿರುವಂಥ ವ್ಯಕ್ತಿ, ಆತನ ಎಕ್ಸ್ಪ್ರೆಷನ್, ಎಮೋಷನ್ಸು, ರಿಯಾಕ್ಷನ್ಸ್ ಮತ್ತು ಆ ಹುಡುಗಿ ಕೂಡ, ಚಿಕ್ಕ ಹುಡುಗಿ ಬಿಡಿ ಆಲ್ರೆಡಿ ಸ್ಕೋರ್ ಮಾಡಿದಾಳು ಅವಳು ಸ್ಮಾಲ್ ಸ್ಕ್ರೀನಲ್ಲಿ. ಇದರಲ್ಲೂ 100% ಸ್ಕೋರ್ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಎಲ್ಲ ನಟಿಯರು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಥವಾ ಕಾಣಿಸ್ತಾ ಇದೆ. ಅದು ಇವ್ರು ಬಂದಾಗ ಅವ್ರ ಕಣ್ಣು ಕಾಣ್ತಾರೆ, ಅವ್ರ ಥರ ಇವ್ರು ಮಾಡಿಬಿಟ್ರೆ ಏನು ಮಾಡೋದು ಅಂತ. ಅದಕ್ಕೇನು ಮಾಡ್ತಾ ಇದ್ದಾರೆ, ಕೆಲವು ಜನ ಹಿಂದೆ ಹೊಡಿತಾ ಇದ್ದಾರೆ. ಅದರಲ್ಲೂ ಕೂಡ ಧೈರ್ಯ ಮಾಡಿ 3 ಜನ ಪ್ರೊಡ್ಯೂಸರ್ ಮುಂದೆ ಬಂದಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗಲಿ, ಮತ್ತು 100 ಡೇಸ್ ಓಡಲಿ, ಜನಗಳು ಬಂದು ಸಿನಿಮಾ ನೋಡಲಿ ಅಂತ. ಯಾಕಂದರೆ ಇವತ್ತು ಸಿನಿಮಾ ನೋಡೋದಕ್ಕೆ ಯಾಕೆ ಮುಂದೆ ಬರ್ತಾ ಇಲ್ಲ ಅಂದರೆ, ಕೆಲವು ಬೇಕಾಬಿಟ್ಟು ಅವರಿಷ್ಟ ಸೋಕಿಗೆ ಮಾಡಿಕೊಂಡು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಹಂಗಾಗಿ ಸಿನಿಮಾ ನೋಡೋಕ್ಕೆ ಏನಾಯ ಸಿನಿಮಾ ಮಾಡ್ತಾರೆ ಈಗ, ಅದು ಹೆಂಗಿದೆ ನೋಡೋಣ, ಮೊಬೈಲಲ್ಲೇ ನೋಡ್ಕೊಳ್ಳೋಣ, ಚೆನ್ನಾಗಿದ್ರೆ ಆಮೇಲೆ ನೋಡೋಣ ಅನ್ನೋ ಮಟ್ಟಕ್ಕೆ ಹೋಗಿದೆ ಈಗ. ಹಂಗಾಗಿ ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಸಿನಿಮಾ ಬಂದಾಗ, ಒಳ್ಳೆ ನಿರ್ದೇಶಕರು ಮಾಡಿದಾಗ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ ಸಕ್ಸಸ್ ಮಾಡಿ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಇದರಲ್ಲಿ 2 ವಿಷಯಗಳು. ಒಂದು, ಅವ್ರು ಅಷ್ಟರ ಮಟ್ಟಿಗೆ ತಯಾರಿರಬೇಕು, ಕಂಪ್ಲೀಟ್ಲಿ ಪ್ರಿಪೇರ್ಡ್ ಟು ಮೇಕ್ ದ ಮೂವಿ. ಇನ್ನೊಂದು, ಧೈರ್ಯ ಇರಬೇಕು. ನಾನು ಕೇಳಿದೆ, ಶ್ರೀ ಒಂದು ವೇಳೆ ಹೆಚ್ಚು ಕಡಿಮೆ ಆದರೆ ಏನು, ನಾನು ಹಾಕಬೇಕು, ನೀನು ಪ್ರೊಡ್ಯೂಸರ್ ಆಗ್ತೀಯ, ಅಯ್ಯೋ ಅಷ್ಟೆಲ್ಲಿದೆ, ಮತ್ತು ಹೇಗೆ, ಅಷ್ಟರಲ್ಲೇ ಮಾಡ್ತೀನಿ. ಹೆಚ್ಚು ಕಡಿಮೆ ಆಗಲಿಲ್ಲ ಇಲ್ಲಿವರೆಗೂ. ಆ್ಯಂಡ್ ಹಿ ವಾಸ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಕೇಳಿದಾಗೆಲ್ಲ ಹೇಳಿದ್ದಾರೆ. ಅವರ ಪ್ರತಿಯೊಂದು ಸಿನಿಮಾ ಹಂತದಲ್ಲೂ ನನ್ನನ್ನು ಅಲ್ಲಿಗೆ ಅಲೌ ಮಾಡಿದ್ದಾರೆ. ನಾನು ಎಡಿಟಿಂಗ್ ನೋಡ್ತೀನಿ, ಶ್ರೀ ಬನ್ನಿ ಮೇಡಮ್ ನೋಡಿ, ನಾನು ಒಂದು ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ಬನ್ನಿ ನೋಡಿ, ಯಾವ ಹಂತದಲ್ಲೂ ಸಿನಿಮಾ ಬಡ್ಜೆಟ್ ಮೀರೇ ಇಲ್ಲ. ಸೊ ದಟ್ ವಾಸ್ ವೆರಿ ಗುಡ್. ನನಗೆ ಪ್ರೊಡ್ಯೂಸರ್ ಆಗಲಿ ತುಂಬ ಖುಷಿ ಆಯಿತು. ನನಗೆ ಹೊಸ ಕ್ಷೇತ್ರ ಇದಕ್ಕೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರಾದಂಥ 38 ವರ್ಷದ ಸ್ನೇಹ ನಮ್ಮದು. ಮಿಸ್ಟರ್ ಚಿನ್ನಯ್ಯ ಮಾಸ್ಟ್ರು. ನಮ್ಮ ಸ್ನೇಹ 38 ವರ್ಷದ್ದು. ಬಟ್ ಅವರು ನಿಮ್ಮ ಕ್ಷೇತ್ರದಲ್ಲಿ 35 ವರ್ಷದಿಂದ ಇದ್ದಾರೆ. ಸೊ ಅವರ ಒಂದು ಬೆಂಬಲದಿಂದ ನಮಗೆ ಶ್ರೀನಿವಾಸ ಹೊರಟ ಶ್ರೀ ಅವರ ಪರಿಚಯ ಆಯಿತು. ಸೊ ಇವರೆಲ್ಲ ಸಹಯೋಗದೊಂದಿಗೆ ನಾವು ಈ ಸಿನಿಮಾ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ನನ್ನದು ಒಂದು ಸ್ವಾರ್ಥ ಇದೆ. ನನ್ನ ಮಗ ಸಮರ್ಥ್, ಅವನೇ ಹೀರೋ. ನಮ್ಮ ಇಂಡಸ್ಟ್ರಿ ತಾಯಿ ಅನ್ನ ತಿಂದಿದ್ದೀನಿ, 70 ಪಿಕ್ಚರ್ ಮಾಡಿದ್ದೀನಿ. ಇದು ಚಿನ್ನಿ ಜೊತೆಲ್ಲೇ ಇದ್ದೀನಿ. ಸುಮಾರು ಅಪ್ಪು ಮೂವಿ ಓಪನಿಂಗ್ ಫೈಟಲ್ಲಿ ನಮ್ಮ ಅಪ್ಪು ಸಾರು ಆಶೀರ್ವಾದ ಮಾಡಿದರು, ಪೂರಿ ಜಗನ್ನಾಥ್ ಸಾರು. ಅವತ್ತು ದೊಡ್ಡ ದೇವರನ್ನ ಪರಿಚಯ ಮಾಡಿರೋದು ಚಿಕ್ಕ ದೇವರು. ಅಪ್ಪ ಬದ್ರಿ ಅವರು ಅಂತ ನಮ್ಮ ಮಾಡ್ತಾ ಇದ್ದಾರೆ ಅಂತ ರಾಜ್ಕುಮಾರ್ ಸಾರ್ನ ಪರಿಚಯ ಮಾಡಿಸಿದ್ರು. ನಮಸ್ಕಾರ ಮಾಡ್ಕೊಂಡು ಕೂತಿದ್ದೆ. ಸಾರು ಒಂದು ಹೇಳಿದರು, ನೀನು ಮಾಡ್ಕೊಂಡು ಹೋಗಿರೋದು ಒಳ್ಳೇದಾದರೆ ನೀನು ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿದ್ರು ಹಿಂದೆ ಬರುತ್ತೆ, ಒಳ್ಳೇದು ಮಾಡಿದ್ರು ಹಿಂದೆ ಬರುತ್ತೆ ಅಂತ ಹೇಳಿದ್ರು ರಾಜ್ಕುಮಾರ್ ಸರ್. ಆವತ್ತರಿಂದ ಇವತ್ತಿನವರೆಗೂ ಒಳ್ಳೇದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸೀನ್ಸ್ನ ನೋಡಿದ್ದೀನಿ. ಹೊಸಬ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ. ಬಟ್ ನಿಮ್ಮ ಸೀನ್ಸ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ಧನ್ವಿ ಅವರು, ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ.
ತುಂಬ ಖುಷಿ ಆಯಿತು. ಒಂದೇ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಹೊರಟ ಶ್ರೀಭಯ್ ಅವ್ರ ಕಡೆಯಿಂದ ನಮ್ಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಸರ್ ಅವರಾಗಿರ್ಬೋದು, ಬದ್ರಿ ಸರ್ ಅವರಾಗಿರ್ಬೋದು, ಪ್ಲಸ್ ವಿಷ್ಣು ಸರ್ ಅವರು. ಸರ್, ನಿಮ್ಮಿಂದ ಇವತ್ತು ನಾವೆಲ್ಲ ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಸರ್. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೊಡ್ಯೂಸರ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಅವ್ರದ್ದು ಡೆಡಿಕೇಶನ್ ಏನು, ಅವರು ಕಷ್ಟಪಟ್ಟಿರೋದೇನು ಈ ಸಿನಿಮಾಗೋಸ್ಕರ ಅನ್ನೋದ್ರ ಬಗ್ಗೆ ಹೇಳಿದ್ರು. ಲಹರಿ ಅವರು ಯಾವ ಥರ ನಡ್ಕೊಂಡು ಬಂದರು, ಯಾವ ಥರ ಆಗ್ತಾ ಇದೆ ಸಿನಿಮಾ ಅನ್ನೋದ್ರ ಬಗ್ಗೆ ಹೇಳಿದ್ರು. ನಾವು ಆ್ಯಸ್ ಎ ಆರ್ಟಿಸ್ಟ್ ಆಗಿ ನಮಗೇನು ಅಂದರೆ, ನಮಗೊಂದು ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟಲ್ಲಿ ನಾವು ಅದಕ್ಕೆ ಪ್ರೆಡ್ಜ್ ಆಗಿರ್ತೀವಿ. ಆ ಡೇಟಿಗೆ ಅದನ್ನು ಫಿನಿಷ್ ಮಾಡ್ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಆದರೂ ತುಂಬ ಖುಷಿಯಾಗಿ ಮಾಡಿದ್ದೀನಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್ ಸಿನಿಮಾ ಬಗ್ಗೆ. ಇದೇ ರೀತಿ ಎಲ್ಲರಿಗೂ ಒಳ್ಳೇದಾಗಲಿ, ಟೀಮ್ಗೆ ಒಳ್ಳೇದಾಗಲಿ. ನಮ್ಮ ಸಮರ್ಥ್ ಅವರಿದ್ದಾರೆ, ಕೃತಿಕಾ ಅವರಿದ್ದಾರೆ, ನಮ್ಮ ಪುಟ್ಟ ಹುಡುಗಿ ಇದ್ದಾಳೆ ಶಬರಿ, ಅವಳ ಫಾದರ್ ಕ್ಯಾರೆಕ್ಟರ್ ನಾನು ಮಾಡಿರೋದು, ಒಂದು ಕೀ ರೋಲ್ ಮಾಡಿದ್ದೀನಿ ಸರ್. ಈ ರೆಕಾರ್ಡಿಂಗ್ ಟೈಮಲ್ಲಿ ಹೇಳ್ತಾರೆ, ಮತ್ತೆ ಸಾಂಗ್ ವರ ಇನ್ನೊಂದ್ಸಲ ಹೇಳ್ತಾರೆ ಅಂತ ನಾವು ಕೇಳ್ತೀವಿ. ಬಟ್ 80% 20% ಮಿಸ್ ಮಾಡಿರ್ತೀವಿ. ಬಟ್ ಈ ಶಬರಿ ಸಬ್ಜೆಕ್ಟ್ ಹೇಳುವಾಗ ನಮ್ಮನ್ನು ನಾವು ಅಲ್ಲಿ ನೋಡ್ಬೋದು. ಒಂದು ಸ್ಟೋರಿ ಇಲ್ಲ, ಆ ಲೆವೆಲ್ಗೆ ಟ್ರಾವೆಲ್ ಆಗುತ್ತೆ. ಒನ್ ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಯಿತು, ತುಂಬ ಖುಷಿ ಆಯಿತು. ಅದೇ ಥರ ಸಾಂಗ್ಸ್ ಕಂಪೋಸಿಂಗ್ ಕೂತ್ಕೊಳ್ಳುವಾಗ ಸ್ಪಾಟಲ್ಲೇ ಕಂಪೋಸ್ ಮಾಡಿದ್ವಿ, ಸ್ಪಾಟಲ್ಲೇ ಲಿರಿಕ್ಸ್ ಬರೆದ್ರು ಸರ್. ಸೊ ಈ ಸಾಂಗ್ಸ್ಗೆ ನಾನು ಹೇಳಿದೆ, ಸರ್ ಈ 3 ನೀವೇ ಬರೀರಿ, ತುಂಬ ಚೆನ್ನಾಗಿ ಬರೀತಾ ಇದ್ದೀರಾ ಅಂತ. ಆ ಲೈನ್ಸ್ ಹೇಗೆ ಮಾಡಿದಾರೆ ಆ ಸ್ಪಾಟಲ್ಲೇ ಬರೆದ್ರು ಸರ್. ಸೊ ಸಾಂಗ್ಸ್ ಅದ್ಭುತ ಬಂದಿದೆ. ಟೀಸರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಒಂದೊಂದು ಫ್ರೇಮು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಆರ್ಟಿಸ್ಟು. ಅಮೇಝಿಂಗ್ ವರ್ಕ್, ಕ್ಯಾಮ್ರಾ ಆಗಲಿ, ಎಡಿಟಿಂಗ್ ಆಗಲಿ. ಸೊ ಎವ್ರಿಬಡಿ ಹ್ಯಾಸ್ ಡನ್ ದೇರ್ 100% ಜಾಬ್. ಶಬರಿ ನನಗೆ ತುಂಬಾ ಸ್ಪೆಷಲ್. ಏನಕ್ಕಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಡೆಬ್ಯೂ ಸಿನಿಮಾ ಇದು. ನನಗೆ ಅವಕಾಶ ಕೊಟ್ಟಂಥ ಶ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಫಿಲಮ್ಗಳು ಮೇ ಬಿ ಯಾರ್ಯಾರು ನೋಡಿರ್ತಿರೋ ಗೊತ್ತಿಲ್ಲ, ಅದ್ರಲ್ಲಿ ತುಂಬ ನಗಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ಎಮೋಷನ್ ಇದೆ, ಲವ್ ಸೀನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಆಗಿದೆ. ನಿಮ್ಗಳ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ನೋಡಿ, ಟೀಸರೇ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಮ್ಯೂಸಿಕ್ ಎಲ್ಲ. ನಾನು ಆ್ಯಂಡ್ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನೀವುಗಳಿಂದನೇ ನಾವು ಇಲ್ಲಿ ಇರೋ ಕಾರಣ ಇವಾಗ. ಆ್ಯಂಡ್ ನಿಮ್ಗಳ ಸಪೋರ್ಟ್ ಮೀಡಿಯಾ ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಅವನ ಜೀಪ್ ಒಬ್ಸೆಷನ್ ಬಗ್ಗೆ. ಆ್ಯಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರಾ. ನಾನು 8 ವರ್ಷ ಆಯಿತು ನಾನು ರಂಗಭೂಮಿ ಎಂಟ್ರಾಗಿ. ನಾನು ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನಲ್ಲಿ ಕಾಣಿಸ್ಕೊತೀನಿ ಅಂತ ನಂಗೆ ಇಮ್ಯಾಜಿನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, ವಿತೌಟ್ ಹೂಮ್ ಐ ಡೋಂಟ್ ಥಿಂಕ್ ಐಲ್ ಬಿ ಹಿಯರ್ ದಿಸ್ ಪೇಜ್. ಆ್ಯಂಡ್ ಅವರಾದಮೇಲೆ ವಿಷ್ಣು ಸರ್ ಮತ್ತು ಬದ್ರಿ ಸರ್ ಅಫ್ಕೋರ್ಸ್, ಆ್ಯಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40 ಇಂದ 50 ದಿನ ಶೂಟು ಒಳ್ಳೆ ಪಿಕ್ನಿಕ್ ಥರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟು ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್, ಸ್ವೆಟ್, ಟಿಯರ್ಸ್ ಮತ್ತು ನನ್ನ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಏನು ಬೇಕಾ ತಗೋಶ್ರೀ, ತಲೆ ಕೆಡ್ಸ್ಕೊಂಬೇಡ. ನೀಟಾಗಿ ಒಂದು ಅಗ್ಲು ಬಿಡ್ದಿರ ಬಳ್ಕೊಂಡು ವಿತೌಟ್ ಕಾಂಪ್ರಮೈಸು ಮಾಡ್ಕೊಂಬನ್ನಿ ಅಂದರು ಸರ್. ನಿಜವಾಗ್ಲೂ ನಿಮ್ಮಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್. ಆ ನಂಬಿಕೆನ ನಾನು ಉಳಿಸ್ಕೊತೀನಿ, ಮುಂದೆನೇ ಉಳಿಸ್ಕೊತ ಹೋಗ್ತೀನಿ. ನಮ್ಮ ರಮೇಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಬದ್ರಿ ಸರ್ ಆಗಿರ್ಬೋದು. ಸೊ ನಾನು ಫಸ್ಟು ನಿಮ್ಗೆಲ್ಲರಿಗಿಂತ ಮುಖ್ಯವಾಗಿ ನಾನು ಕೋರಾ ಚಿನ್ನಯ್ಯಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಂಥ ಪ್ರೊಡ್ಯೂಸರ್ನ ಮೀಟ್ ಮಾಡಿಸ್ಕೊಟ್ಟಿದ್ದಾರೆ. ನಂದು ಕೋರಾ ಚಿನ್ನಯ್ಯ ಸುಮಾರು ಒಂದು ಕೋರಾ ಸಿನಿಮಾಯಿಂದ ಪರಿಚಯ ಆಗಿದ್ದು. ಕೋರಾ ಅಂತ ನಾನೇ ಇಟ್ಟಿದ್ದು ಅವ್ರಿಗೆ, ನೀವು ಕೋರಾ ಅಂತ ಇಟ್ಕೊಳ್ಳಿ ಅಂತ. ಯಾಕಂದರೆ ಸುಮಾರು ರವಿ ವರ್ಮ ಸರ್ ಜೊತೆ ಸುಮಾರು ಸಲ ಅಸಿಸ್ಟೆಂಟ್ ಆಗಿದ್ದಾರೆ. ನಾನು ಹೇಳಿ, ಅಣ್ಣ ಅಲ್ಲಣ್ಣ ಅವರೇನೋ ಆಯಿತು, ನೀವೇನಣ್ಣ ಇಲ್ಲ ನೀವು ಮಾಡಲೇಬೇಕಣ್ಣ ಅಂತ ಅವ್ರಿಗೆ ಹಠ ಹಿಡಿದು ನಮ್ಮ ಟೀಮ್ ಸೇರ್ಕೊಂಡು ಕಾರ್ಡ್ ಮಾಡಿಸಿ ಕೋರಾದಲ್ಲಿ ಫೈಟ್ ಮಾಸ್ಟರ್ಗೆ ಡೆಬ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದೆ. ಮುಂದೆ ಕೂಡ ನಮ್ಮ ಜರ್ನಿ ಕಂಟಿನ್ಯೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀರಣ್ಣ.